ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರರವರ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಮೇಶ್ ಒತ್ತಾಯ. ನೀಟ್ ಪ್ರಶ್ನಪತ್ರಿಕೆ ಸೋರಿಕೆ ಖಂಡಿಸಿ ರಾಜಧಾನಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟಗಾರರ ಮೇಲೆ ಕೇಂದ್ರ ಸರ್ಕಾರ ಪೊಲೀಸ್ ದೌರ್ಜನ್ಯ ನಡೆಸಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆತ್ಮಹತ್ಯೆ ಹಾಗೂ ನೂರಾರು ವಿದ್ಯಾರ್ಥಿಗಳ ಗಾಯಗೊಂಡಿರುವುದನ್ನು ಖಂಡಿಸಿರುವ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರರವರು ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂ ರಮೇಶ್ ರವರು ಒತ್ತಾಯಿಸಿದ್ದಾರೆ. ಕೋಲಾರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಹಾಗೂ ಪ್ರಚಾರ ಸಮಿತಿ ಮುಖಂಡರಾದ ಉತ್ತನೂರು ಅರವಿಂದ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸಿವಿ ಗೋಪಾಲ್, ರಾಜ್ಯ ಸೇವಾದಳ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶಂಕರಪ್ಪ ವೆಂಕಟಪತಿಯಪ್ಪ, ಪ್ರಚಾರ ಸಮಿತಿ ಮುಖಂಡ ಆಲಂಗೂರ್ ರಾಜು, ತೊರದಾವಂಡಳ್ಳಿ ನಾಗರಾಜ್, ಒಬಿಸಿ ರಾಜ್ಯ ಕಾರ್ಯದರ್ಶಿ ರಾಮಮೂರ್ತಿ ನಾಯ್ಡು, ಸಿಬಿ ಹರೀಶ್, ಸುದರ್ಶನ್ ಮುಂತಾದ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಕಳೆದ 12 ವರ್ಷಗಳಿಂದ ರೈತರನ್ನ ಯಾವ ಥರ ನಡ್ಕೊಳ್ತು, ಕುಸ್ತಿಪಟುಗಳ ಬಗ್ಗೆ ಕುಸ್ತಿಪಟುಗಳನ್ನು ಯಾವ ಥರ ನಡ್ಕೊಳ್ತು, ಪೌರತ್ವ ಕಾಯ್ದೆಯಲ್ಲಿ ಯಾವ ಥರ ನಡ್ಕೊಳ್ತು, ಅಗ್ನಿಪಥ ವಿಚಾರದಲ್ಲಿ ಯಾವ ಥರ ನಡ್ಕೊಳ್ತು, ನೀಟ್ ವಿಚಾರದಲ್ಲಿ ಯಾವ ಥರ ನಡ್ಕೊಳ್ತು ನಮಗೆಲ್ಲ ಗೊತ್ತಿರೋ ವಿಚಾರ. ಲೇಟೆಸ್ಟ್ ಆಗಿ ಸುಮಾರು ರೈತರು ಡೆಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ, ಹರಿಯಾಣ, ಪಂಜಾಬು, ಪ್ರತಿಯೊಂದು ಮೂಲೆ, ಉತ್ತರ ಪ್ರದೇಶ, ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ನಾಕಾಬಳೆ ಥರ ರೈತರನ್ನ ಏನೋ ಒಂಥರ ಟೆರರಿಸ್ಟ್ ಥರ ನೋಡಿದ್ರು. ಎಲ್ಲ ಗೊತ್ತಿರೋ ವಿಚಾರ. ವಿದೇಶಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಪದಕ ತಂದುಕೊಟ್ಟಂತಹ ಕುಸ್ತಿಪಟುಗಳ ಮೇಲೆ ಯಾವ ಥರ ಅವರ ದಬ್ಬಾಳಕೆ ನಡೆಯುತ್ತಂಥವೆಲ್ಲರೂ ನೋಡಿದ್ದೀವಿ. ಪೌರತ್ವ ಕಾಯ್ದೆಯಲ್ಲಿ ಎಲ್ಲರೂ ಚಳುವಳಿ ಮಾಡಿದಾಗ ಅವರ ಒಂದು ಮೊಂಡುತನ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀವಿ. ಇವಾಗ ನೀಟ್ ವಿಚಾರದಲ್ಲಿ 21 ಜನ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮೊದಲ ಹಂತದಲ್ಲಿ ಅವರು ಇವಾಗ ಏನು ಎಕ್ಸ್ ಖಾತೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಇವತ್ತೊಂದಿನ ಏನು ಅನ್ಯಾಯ ಆಗಿದೆ ಅವ್ರಿಗೆ, ಕನಿಷ್ಠ ಪಕ್ಷ ಆ ಒಂದು ವಿದ್ಯಾರ್ಥಿಗಳನ್ನ ಒಂದು ಟೆರರಿಸ್ಟ್ ಥರ ನಡ್ಕೊಳ್ತಾ ಇದ್ದಾರೆ. ಏನು ಅವ್ರು ಮಾಡಿದ ತಪ್ಪು? ಜಂತರ್ ಮಂತರಲ್ಲಿ ಅವರು ಮಾಡಿದ್ದ ಅವರ ನ್ಯಾಯಕ್ಕೆ ಅವರು ಜಂತರ್ ಮಂತರಲ್ಲಿ ಕೂತ್ಕೊಂಡು ಉಪವಾಸ ಮಾಡೋದು ತಪ್ಪ? ಅವರನ್ನು ಹೀನಾಯವಾಗಿ ನಡ್ಕೊಂಡ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುಪ್ರಯೋಗ ಮಾಡಿದ್ರು, FIR ಮಾಡಿದ್ರು. ಏನಿದೆಲ್ಲ ನೀವು ಮಾಡಿದ್ರು? ಎಲ್ಲ ಒಂದು ಕಡೆ 12 ವರ್ಷದಲ್ಲಿ 152 ಸತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ. ಏನು ಮಾಡ್ತಾ ಇದ್ದೀರ ನೀವು? ಎಲ್ಲ ಮಿಡ್ಲ್ ಕ್ಲಾಸ್, ಮಧ್ಯಮ ವರ್ಗದವರು, ಪೂರ್ ಪೀಪಲ್ಸ್ ಏನಾಗಬೇಕು ಈ ಪರಿಸ್ಥಿತಿಯಲ್ಲಿ? ಇವಾಗ ನಿರಂತರವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಏನು ಕಾಂಗ್ರೆಸ್ ಜನತಾ ಪಾರ್ಟಿ ಏನಿದೆ ಅವ್ರಿಗೆ ಸಪೋರ್ಟ್ ಆಗಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ. ಇವತ್ತಿನ ದಿನ ದೇಶದ ಮೂಲೆಯಲ್ಲೂ ಸಹ SFI ಇಂದ ಎಲ್ಲ ವಿದ್ಯಾರ್ಥಿಗಳು ಒಂದಾಗ್ತಾ ಇದ್ದಾರೆ. ಇವರ ಭ್ರಷ್ಟಾಚಾರವನ್ನು, ಇವರ ಮೊಂಡುತನವನ್ನು, ಅಟ್ಲೀಸ್ಟ್ ಇಂದಿರಾ ಗಾಂಧಿ ಕಾಲದಿಂದಲೂ, ನೆಹರು ಅವ್ರ ಕಾಲದಿಂದಲೂ, ಮನಮೋಹನ್ ಸಿಂಗ್ ಕಾಲದಿಂದಲೂ ಮಾತು ಮುಂದೆ ಬಂದು ಮಾತಾಡ್ತಾ ಇದ್ರು. ಒಂದು ಸರ್ತಿ ನಮ್ಮ ಮೋದಿ ಸಾಹೇಬರು ಬಂದು ಮಾಧ್ಯಮ ಮುಂದ್ಗಡೆ ಮಾತಾಡಿದಾರ? ಮಾತಾಡೋ ಹಕ್ಕು ಅವ್ರಿಗಿಲ್ವಾ? ಒಬ್ಬ ಪ್ರಧಾನಿ, ದೇಶದ ವಿದೇಶಗಳಲ್ಲಿ ಭೂಮಿ ಮೇಲೆ ಹೋಗ್ತಿರ್ತಾವು. ಈ ದೇಶದಲ್ಲಿ ಏನಾಗ್ತಾ ಇದೆ? ರೈತರ ಬಗ್ಗೆ ಚಿಂತನೆ ಮಾಡಿದ್ದೀರಾ? ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡಿದ್ದೀರಾ? ಏನೇನು ಅನ್ಯಾಯ ಇದೆಲ್ಲ ಬದಿಗೊತ್ತಿ. ಏನಿವತ್ತು ರಾಮನ ವಿಚಾರ ಹೇಳ್ಕೊಂಡು ಭಾರತ ದೇಶದಂತ ಇವರು ಹಳ್ಳಿಗೂ ಹೋಗ್ತಾರೆ. ಹಳ್ಳಿಗೂ ಕೂಡ ನಾವು ಸಹಿತ ಶ್ರೀರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟಿವೆ ಅಂತ ಇವ್ರ ಸ್ಲೋಗನ್. ನಾವೆಲ್ಲ ಕಾಣಿಕೆಗಳು ಕೊಡ್ತೀವಿ, ಶ್ರೀರಾಮನ ಇಟ್ಟಿಗೆಗಳು ಕೊಡ್ತೀವಿ. ಇವತ್ತು ಕೊಟ್ಟ ಕಾಣಿಕೆಗಳು ಎಲ್ಲೋಯ್ತು? ಇವತ್ತು ಕೊಟ್ಟ ಇಟ್ಟಿಗೆಗಳು, ಕಪ್ಪು ಕಾಣಿಕೆ ಕಟ್ಟಿರೋ ಕಾಣಿಕೆಗಳು ಎಲ್ಲಿ ಕೊಟ್ಟರು? ರಾಮ ಮಂದಿರ ನಮ್ಮ ಆರಾಧ್ಯ ದೈವ, ಬಹುಸಂಖ್ಯಾತ ಆರಾಧ್ಯ ದೈವ ಶ್ರೀರಾಮನ ಒಂದು ಅಯೋಧ್ಯದಲ್ಲಿ ಇವತ್ತು ಹುಂಡಿ ಕಳ್ತನ ಆಗತ್ತೆ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಇವರು ಲ್ಯಾಂಡ್ ಬಿಸ್ನೆಸ್ ಮೇಲೆ ಹಾಕ್ತಾರೆ, ಶೇರ್ ಮೇಲೆ ಹಾಕ್ತಾರೆ. ಇದೆಲ್ಲ ನೋಡ್ತಾ ಇದೆಯಾ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ? ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ. ಇವರು ಶ್ರೀರಾಮನ ನ್ಯಾಸ ಇದನ್ನು ಮಾಡಿದವರು, ಕಂಪ್ಲೇಂಟ್ ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ತಾನೇ.
ಅದರಲ್ಲಿ ಎಲ್ಲ ವಿಶ್ವ ಹಿಂದೂ ಪರಿಷತ್ತು, RSS, ಬಜರಂಗ ಎಲ್ಲರೂ ಇದ್ದಾರೆ. ಯಾಕೆ ಅದನ್ನು CBI ವಹಿಸಲಿಲ್ಲ? ಯಾವ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸಲಿಲ್ಲ? SIT ಮಾಡಿದ್ದಾರೆ, ಕಣ್ಣೂರು ಸ್ವತಂತ್ರ. ಇವತ್ತೇನು ಮಾಡ್ತಾ ಇದ್ದಾರೆ? ಅಟ್ಲೀಸ್ಟ್ ಸ್ಟೂಡೆಂಟ್ ಕೇಳ್ತಾ ಇರೋದು ಮತ್ತೊಮ್ಮೆ ಆಗ್ಬಾರ್ದು ಅಂತ ಒಬ್ಬ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ನೀಟ್ ವಿಚಾರದಲ್ಲಿ ಅಂದಾಗ ಅವರಿಗೆ ಅಟ್ಲೀಸ್ಟ್ ಬಂದು ಮಾತಾಡೋ ಯೋಗ್ಯತೆ ಇದೆ. ಯಾರು ವಿದ್ಯಾರ್ಥಿಗಳಿದ್ದಾರೋ ಆ ವಿದ್ಯಾರ್ಥಿಗಳು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಇವಾಗ ಎಕ್ಸ್ ಖಾತೆಯಲ್ಲಿ ನಾವು ಯುವಕರ ಪರವಾಗಿದ್ದೀವಿ, ಯುವಕರು ಈ ದೇಶದ ಭವಿಷ್ಯತ್ತು ಅಂತ ಹೇಳ್ತಾ ಇದ್ದೀವಿ. ನಮ್ಮ ಎಕ್ಸ್ ಖಾತೆಯಲ್ಲಿ ಇಲ್ಲಿ FIR ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತೀವಿ. ಇದೇನ ದ್ವಂದ್ವ ನೀತಿ ನಿಮ್ದು? ಎಲ್ಲನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ನಮ್ಮ ಜಾನಿಯವರು ಮತ್ತೆ ನಮ್ಮ ಭಾಗದ ಕಾಂಗ್ರೆಸ್ ಪ್ರಚಾರ ಸಮಿತಿ ವಿಭಾಗದ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರ ನೇತೃತ್ವದಲ್ಲಿ ಈ BJP ಸರ್ಕಾರದ ಮೊಂಡುತನವನ್ನು ಖಂಡಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ನೀವೆಲ್ಲರೂ ಸಹ ಈ ಒಂದು ಪತ್ರಿಕಾಗೋಷ್ಠಿ ಸಾಕ್ಷಿಯಾಗಿದ್ದಾರೆ. ಮತ್ತೊಮ್ಮೆ ತಮಗೆ ಸ್ವಾಗತ ವಂದನೆಗಳು ಬಯಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. BJP ಭ್ರಷ್ಟ ದುರಾಡಳಿತ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. 2,000 ಕೋಟಿ ರಾಮ ಮಂದಿರದ್ದು ಲೂಟಿ ಮಾಡಿ ಇಡೀ ರಾಷ್ಟ್ರನೇ ಖಂಡಿಸ್ತಾ ಇದೆ. ಅದಕ್ಕೆ ಅವ್ರ ಕಿವಿಗಳಿಗೆ ಹೋಗಿಲ್ಲ. ಪ್ರಧಾನಿಗಾಗಲಿ, ಅಮಿತ್ ಶಾಗಾಗಲಿ, ಇನ್ನೊಬ್ಬರಿಗೆ ಯಾರಿಗೂ ಕಿವಿಗೆ ಹೋಗಿಲ್ಲ. ಯಾವುದೇ ಒಂದು ಸುಪ್ರೀಂ ಕೋರ್ಟು ಅಥವಾ CBI ಎನ್ಕ್ವೈರಿ ಆಗಬೇಕಾಗಿತ್ತು, ಅದು ಮಾಡಿಲ್ಲ ಅವರು. ನಿನ್ನೆ ದೇವರು ನುಡಿ ರಕ್ಷಿಸಿದವರು ಧರ್ಮನ ರಕ್ಷಿಸ್ತಾರ. ಇವರು ಜಾತಿ ಧರ್ಮ ಹೆಸರಲ್ಲಿ ಎಲ್ರಿಗೂ ಚುಚ್ಚಿ ಆಡಳಿತಕ್ಕೆ ಬಂದಿದ್ದಾರೆ. ಒಂದು ಚೂರು ಅವರು ಆಡಳಿತ ಅಭಿವೃದ್ಧಿ ಇಲ್ಲ ಈ ದೇಶದಲ್ಲಿ ಕಂಡಿಲ್ಲ. ಯಾವ ಬ್ರಿಡ್ಜು ಯಾವಿದು ಏನು ಇದು ಮಾಡಿದ್ರು ಎಲ್ಲ ಬಿದ್ದೋಗ್ತಾ ಇದೆ ಮೋದಿಯವರು. ಆಮೇಲೆ ಅಯೋಧ್ಯೆಯಲ್ಲಿ ಸುತ್ತಮುತ್ತಲಿನ ಜಮೀನನ್ನ ಜನ ಮಾಫಿಯಾ ಬಿಟ್ಟು ಅದನ್ನೆಲ್ಲ ಖರೀದಿಸಿದ್ದಾರೆ ಅವರು, BJP ಮುಖಂಡರು, RSS ಅವರು. ಇದು ವಾಸ್ತವಾಂಶ, ಇದು ಹೇಳ್ತಾ ಇದ್ದೀನಿ, ಮಾಡಿದ್ದಾರೆ. ಆಮೇಲೆ ಅಯೋಧ್ಯೆಯಲ್ಲಿ ತೀವ್ರ ಪ್ರತಿಭಟನೆ ನಡೀತಾ ಇದೆ. ಸುಮಾರು ಬಿಹಾರಲ್ಲಿ ನಡೀತಾ ಇದೆ. ಬಿಹಾರಲ್ಲಿ ನಿನ್ನೆ ಗೆರವ್ ಮಾಡಿದ್ದಾರೆ ಯಾರೋ ಒಬ್ಬ MLA, BJP MLAಗೆ. ರಾಷ್ಟ್ರೀಯಾದ್ಯಂತ ಭಾಳ ಕಡಿಮೆ ಆಗಿದೆ, GDP ಕಡಿಮೆ ಆಗಿದೆ. ನಮ್ಮ ಎಸೆನ್ಷಿಯಲ್ ಕಮೋಡಿಟೀಸ್ ದಿನ ನಾವು ಖರೀದಿಸೋ ವಸ್ತುಗಳ ಮೇಲೆ ರೇಟ್ ವಿಪರೀತ ರೈಸ್ ಆಗಿದೆ. ಗ್ಯಾಸ್ ಜಾಸ್ತಿ ಆಗಿದೆ. ಆ ಇದರಲ್ಲೆಲ್ಲ ಈ ಹೋಟ್ಲುಗಳವರು 1ಕ್ಕೆ 3ರಷ್ಟು ರೇಟ್ ಆಗಿದ್ದಾರೆ. ಬೇಕಾದ್ರೆ ನಿಮಗೆ ಅನುಭವ ಆಗುತ್ತೆ. ಒಂದು ಸೆಟ್ ದೋಸೆ 40 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಎಲ್ಲಿ ಬಡಬಗ್ಗರು 10,000 ಸಂಬಳ ತಗೊಳ್ಳೋರು ಎಲ್ಲೇ ಹೋಟ್ಲಲ್ಲಿ ಹೋಗಿ ಊಟ ಮಾಡೋದು? ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಡಾಲರ್ ಬೆಲೆ ನಮ್ಮ ಪೀರಿಯಡಲ್ಲಿ 2014ರಲ್ಲಿ ಮನಮೋಹನ್ ಸಿಂಗ್ ಪೀರಿಯಡಲ್ಲಿ 65 ರೂಪಾಯಿ ಇತ್ತು. ನಾವು 40 ರೂಪಾಯಿ 45 ರೂಪಾಯಿ ತಂದಿರ್ತೀವಿ ಅಂತ ಹೇಳಿದ್ರು ಮೋದಿಜಿ. ಅದು ಎಲ್ಲಿ ಇವಾಗ 95 ರೂಪಾಯಿ, ಇನ್ನೇನು ಹತ್ತಿರ 100 ರೂಪಾಯಿ ಆಗ್ತಾ ಇದೆ. ಮೋದಿಜಿ ನನಗೆ ಸ್ವಲ್ಪ ಟೈಮ್ ಕೊಡಿ, ಈ ದೇಶ ಉದ್ಧಾರ ಮಾಡ್ತೀನಿ, ಬ್ಲ್ಯಾಕ್ ಮನಿ ತರ್ತೀನಿ, ಪ್ರತಿಯೊಬ್ಬ ಬಡವರ ಹೆಸರಲ್ಲಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದವರು ಎಲ್ಲಿ ಹಾಕಿರೋದವರು? 1 ರೂಪಾಯಿನೂ ಹಾಕಿಲ್ಲ ಅವರು. ಎಲ್ಲ ಬರೀ ಸುಳ್ಳು ಹೇಳ್ಕೊಂಡೆ ಕಾಲ ಕಳೀತಾ ಇದ್ದಾರೆ. ಏನಾದರೂ ಅವ್ರಿಗೆ ಕ್ರೈಸಿಸ್, ಏನಾದರೂ ಕ್ಲಿಷ್ಟಕರ ಪರಿಸ್ಥಿತಿ ಬಂದಾಗ ಈ ರಾಷ್ಟ್ರದಲ್ಲಿ ಮೌನವಾಗಿರ್ತಾರೆ, ವಿದೇಶ ಪ್ರವಾಸ ಹೊರಡ್ತಾರೆ, 1 ವಾರ ತಣ್ಣಗಾದ್ಮೇಲೆ ಬರ್ತಾರೆ. ಈ ಥರ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಅಚ್ಚೆ ದಿನ ಎಲ್ಲಿ ಅಚ್ಚೆ ದಿನ ಬಂತು ನಮಗೆ? ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಹೇಳ್ತಾರೆ. ಎಲ್ಲಿ? ಸಬ್ಕೆ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತಾರೆ, ಮನ್ ಕಿ ಬಾತ್ ಅಂತಾರೆ, 100 ಸ್ಮಾರ್ಟ್ ಸಿಟಿ ಅಂತಾರೆ, ಬುಲೆಟ್ ಟ್ರೈನ್ ಅಂತಾರೆ. ಎಲ್ಲಿ ಬಂತು ಬುಲೆಟ್ ಟ್ರೈನು? ಆದ್ದರಿಂದ ಮಾಧ್ಯಮ ಮಿತ್ರರೇ, ಇದು ರಾಷ್ಟ್ರದಂತ ತುಂಬ ಚಳುವಳಿ ಆಗ್ತಾಯಿದೆ, ಪ್ರತಿಭಟನೆ ನಡೀತಾ ಇದೆ. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಪಕ್ಷ ಬಗ್ಗೆ ನಮ್ಗೆ ಇದ್ದಿದೆ. ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ಹೆಜ್ಜೆ ಇಟ್ಟ ಮೇಲೆ ನೋಡಿ, ಯಾವತ್ತೂ BJP ಅವರು ಉದ್ಯೋಗಗಳ ಬಗ್ಗೆ ಅನೌನ್ಸ್ ಮಾಡಿಲ್ಲ. ಫಸ್ಟ್ ಗ್ಯಾರಂಟಿ ಅವರು 6ನೇ ಗ್ಯಾರಂಟಿ ಕೊಟ್ಟು DK ಶಿವಕುಮಾರ್ ಹೆಣ್ಮಕ್ಳಿಗೆ, ಗಂಡುಗಳಿಗೆ ಎಲ್ರಿಗೂ ಫ್ರೀ ಪಾಸ್ ಅನೌನ್ಸ್ ಮಾಡಿದ್ದಾರೆ. ಅದು ನಿಮ್ಗೆ ಆಲ್ರೆಡಿ ತಿಳಿದೇ ಇದೆ. ಆಮೇಲೆ ಇನ್ನೊಂದು ಫ್ರೀ ಪಾಸ್ ಕೊಟ್ಟಿದ್ದಾರೆ. ಇನ್ನೂ ಒಂದು 72,186 ಪೋಸ್ಟ್ ಕಾಲ್ಫಾರ್ ಮಾಡಿದ್ದಾರೆ. ಆಲ್ರೆಡಿ ಅದು ಪ್ರೋಸೆಸ್ಸಲ್ಲಿದೆ. ಎಲ್ಲನೂ ಕಾಲ್ ಮಾಡಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಎಲ್ಲ ಮೀಡಿಯಾಗಳೆಲ್ಲ ಬರ್ತಾ ಇದೆ. ಈಗ ಡಿಜಿಟಲ್ ಮೀಡಿಯಾ ಎಲ್ಲ ವೆರಿ ಫಾಸ್ಟ್ ಇದೆ. ಇದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಒಳ್ಳೆ ಆಡಳಿತಕ್ಕೆ ಇದಾಗಿದೆ. ಆಮೇಲೆ ನಗರ ಸಿಟಿ ಫುಲ್ ಕ್ಲೀನ್ ಮಾಡಿದಾರಲ್ಲ, ಯಾವ ಸ್ಟೇಟಿನೂ ಮಾಡಿಲ್ಲ. ಸ್ವಚ್ಛ ಭಾರತ ಸುಮ್ಮನೆ ಸುಳ್ಳು ಹೇಳ್ತಾರೆ ಅವರು. ಯಾವುದೋ ಒಂದು ಕಸ ಗುಡಿಸೋದು, 2 ನಿಮಿಷ ಇದು ಮಾಡೋದು. ಯಾವಾಗ ನಡೆದಂತೆ ನುಡಿದಿದ್ದು ಕಾಂಗ್ರೆಸ್ ಸರ್ಕಾರ. ಯಾವುದೇ ಆಗಲಿ ಇವಾಗಲೇ ತಗೊಳ್ಳಿ, ನೀವು ಹಿಸ್ಟ್ರಿ ತಗೊಳ್ಳಿ, 70 ವರ್ಷದ್ದು 70 ವರ್ಷ ಹಿಸ್ಟ್ರಿನಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ಸು
ಫಸ್ಟ್ ಟೈಮ್ ಆಚೆ ಬಂದು ಪ್ರೆಸ್ ಮೀಟ್ ಮಾಡಿರೋದು. ಏನಕ್ಕೆ ಅಂದರೆ ನಮ್ಗೆ ಒತ್ತಡ ಇದೆ, ಯಾಕಂದರೆ ಅದು ರೊಟೇಷನ್ ಇರುತ್ತೆ, ಆಗೋದು ಫೈಲ್ ಅದು. ನನ್ಗೆ ಈ ಫೈಲ್ ಬೇಕು, ನೀನು ಈ ಫೈಲ್ ಹಾಕೋ, ನೀನು ಆ ಫೈಲ್ ಹಾಕೋ ಅಂತ ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸುಪ್ರೀಂ ಕೋರ್ಟ್ ಲಾಯರ್ಸು ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ಥರ ಇದೆ. ಆಮೇಲೆ 100 ಜನ ಪ್ಲಸ್ ಚಿಲ್ಲರೆ ಇಸ್ರೋ ವಿಜ್ಞಾನಿಗಳು ಇಂಜಿನಿಯರ್ಗಳು ರಾಜೀನಾಮೆ ಮಾಡಿದ್ದಾರೆ ಒಂದು ವರ್ಷದಿಂದ. ಅವ್ರಿಗೆ ಒತ್ತಡ ಇದೆ. ಇವ್ರು ಯಾವುದೋ ಪ್ರೈವೇಟ್ ಏಜೆನ್ಸಿಗೆ ಇದು ಮಾಡಿದ್ದಾರೆ. ಆಮೇಲೆ ರಾಜೇಶ್ ಮೆಹ್ತಾ ಅಂತ ಒಬ್ಬ ಇದ್ದಾನೆ, ಗುಜರಾತ್ ರಾಜೇಶ್ ಮೆಹ್ತಾ ಅಂತ, 15 ಲಕ್ಷ ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ. ಅದರಲ್ಲಿ 12,700 crores ಒಂದೇ ನೈಟಲ್ಲಿ ಸ್ಕ್ಯಾಮಲ್ಲಿ ಇದಾಗಿದೆ, ಶೇರ್ಸಲ್ಲಿ ಹೋಗ್ಬಿಟ್ಟಿದೆ. ಅದು LIC ಸಾಲ ತಗೊಂಡು ಅದು ಅದಾನಿಗೆ ಹೆಲ್ಪ್ ಮಾಡಿದ್ದಾರೆ ಮೋದಿಜಿ. ಇದು ವಾಕ್ಸಾಂಶ ಎಲ್ಲ ಕಡೆ ಇದೆ. ಎಲ್ಲ ಈ ವಿಚಾರಗಳನ್ನ ನಾವು ಇದು ಮಾಡ್ತಾ 2028ರಲ್ಲೂ ನಮ್ಮದೇ ಸರ್ಕಾರ, 2029ರಲ್ಲೂ ನಮ್ಮದೇ ಸರ್ಕಾರ ಬಂದೇ ಬರುತ್ತೆ. ನಮ್ಮ DK ಶಿವಕುಮಾರ್ ಸಾಹೇಬರು ಎಲ್ಲ ನಮ್ಮ ಸಹೋದ್ಯೋಗಿಗಳೊಂದಿಗೆ, ಕಾರ್ಯಕರ್ತರುಗಳೊಂದಿಗೆ ಎಲ್ಲ ಒಳ್ಳೆ ಆಡಳಿತ ಅಭಿವೃದ್ಧಿ ಕೊಟ್ಟು ಜನರ ಸೇವೆಯಲ್ಲಿ ನಿರಂತರ ಇರ್ತಾರೆ. ಅವರು ಜನಪರ ಸೇವೆ ಮಾಡ್ತಾರೆ, ಜನರಿಗಾಗಿ ದುಡಿತಾರೆ, ಜನರಿಗೆ ಅವರು ದೇವರು ಅಂತ ಹೇಳಿದ್ದಾರೆ. 106 ಸರ್ ಅವರು ಜನ ಸೇವಕ ನಾನು ಅಂತ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿದ್ದಾರೆ ಮೊದಲನೇ ದಿವಸನೇ.